SIRಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಅಪ್ಡೇಟ್ ಇದೆ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಲ್ವಾ, SIR ಯಾಕೆ ಬೇಕು, ನೀವೇನು ಮಾಡಬೇಕು, ಇದು ಎಷ್ಟರವರೆಗೂ ನಡೆಯುತ್ತೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ. ಸೊ ಇಲ್ಲೊಂದು ಅಪ್ಡೇಟ್ ಏನು ಅಂದರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸೊ ಎಲೆಕ್ಟ್ರಲ್ ಏನಿದೆ ಇದರೊಂದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸಂಬಂಧಪಟ್ಟ ಹಾಗೆ ಹೌಸ್ ಹೋಲ್ಡ್, ಈಗ BLOಗಳು ನಿಮ್ಮ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡ್ತಾರಲ್ಲ, ಅದು ಮುಂಚೆ ಜುಲೈ ಎಂಡ್ವರೆಗೆ ಇತ್ತು. ಸೊ ಇವಾಗ 8th August 2026ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರೋಸೆಸ್ ಎಲ್ಲ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದೇ ಥರನೇ ಮಿಕ್ಕಿದ್ದೆಲ್ಲ ಫರ್ದರ್ ಪ್ರೋಸೆಸ್ ಕೂಡ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದರಲ್ಲಿ ರೀಅರೇಂಜ್ಮೆಂಟ್ ಆಗಿರ್ಬೋದು, ಏನಾದರೂ ಇಶ್ಯೂ ಇತ್ತು ಅಂತಂದರೆ ರಿಸಾಲ್ವ್ ಮಾಡೋದಕ್ಕೆ. ಸೊ ಇಲ್ಲಿವರೆಗೂ ಟೈಮ್ ಇರುತ್ತೆ ನಿಮಗೆ. ಇಲ್ಲಿ ಈ ಸಮಯದಲ್ಲಿ ನೀವು ಕರೆಕ್ಷನ್ ಕೂಡ ಮಾಡ್ಬೋದು ನಿಮ್ಮ ವೋಟರ್ ಐ ಡಿ. ಸೊ ಡ್ರಾಫ್ಟ್ ಪಬ್ಲಿಕೇಶನ್ ಮುಂಚೆ ಒಂದು ಡೇಟ್ ಇತ್ತು, ಇವಾಗ 17 ಆಗಸ್ಟ್ಗೆ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದಾದಮೇಲೆ ನಿಮ್ಗೊಂದು ಅಬ್ಜೆಕ್ಷನ್ ಫಿಲ್ ಮಾಡೋದಕ್ಕೆ ಟೈಮ್ ಇರುತ್ತೆ ಈ ಡೇಟ್ ಒಳಗಡೆ. ಅದು ಬಿಟ್ಟರೆ ನಿಮಗೆ ನಿಮಗೆ ನೋಟಿಸ್ ಕೊಡ್ತಾರೆ ಇನ್ ಕೇಸ್ ಏನಾದರೂ ನಿಮ್ಮದು 2002 ನಿಮ್ಮ ಸಂಬಂಧಿಕರದು ಅಥವಾ ನಿಮ್ಮದು ಏನಾದರೂ ಮ್ಯಾಪ್ ಆಗಿಲ್ಲ ಅಂತಂದರೆ ನಿಮಗೊಂದು ನೋಟಿಸ್ ಕೊಡ್ತಾರೆ. ಸೊ ದಟ್ ನೀವು ಪ್ರೂವ್ ಮಾಡಿಕೊಂಡು ನಿಮ್ಮ ವೋಟರ್ ಐ ಡಿನ ವ್ಯಾಲಿಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಬಂದಿರುವಂಥ ಟೈಮು ಇದು. ಸೊ ಅಪ್ ಟು 15 ಅಕ್ಟೋಬರ್ 2026ವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕೊನೆಗೆ ಇದೆಲ್ಲ ಆದಮೇಲೆ ನಿಮಗೆ ಫೈನಲ್ ಲಿಸ್ಟ್ ಬಿಡೋದು 19th October 2026 ಅಂತ. ಸೊ ನೀವು ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಡ್ರಾಫ್ಟ್ ಒಂದು ಬರುತ್ತೆ ನೋಡಿ. ಸೊ ಈ ಡ್ರಾಫ್ಟಲ್ಲಿ 17 August 2026 ಒಂದ್ಸರಿ ನೋಡ್ಕೋಬೇಕು. ಅದಾದಮೇಲೆ ಫೈನಲ್ ಪಬ್ಲಿಕೇಶನಲ್ಲಿ ನಿಮ್ಮ ಹೆಸರಿದೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಏನಾದರೂ ನಿಮ್ಮ ಹೆಸರು ಇತ್ತು ಅಂತಂದರೆ ನಿಮ್ಮ ವೋಟರ್ ಐ ಡಿ ವ್ಯಾಲಿಡ್ ಆಗಿದೆ ಅಂತ ಇರುತ್ತೆ. ಸೊ 2002 ಹೇಗೆ ಒಂದು ನಿಮಗೆ ಸ್ಟ್ಯಾಂಡರ್ಡ್ ಲಿಸ್ಟ್ ಬಿಟ್ಟಿದ್ದಾರಲ್ಲ ಇವಾಗ, ಅದೇ ಥರನೇ ಈಗ 2026 ಒಂದು ಮಾಸ್ಟರ್ ರೆಕಾರ್ಡಲ್ಲಿ ನಿಮ್ಮ ವೋಟರ್ ಐ ಡಿ ಎಂಟ್ರಿ ಆಗುತ್ತೆ. ಸೊ ಇಷ್ಟು ಲೇಟೆಸ್ಟ್ ಅಪ್ಡೇಟ್ SIR ಸಂಬಂಧಪಟ್ಟ ಹಾಗೆ. ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಪ್ರೋಸೆಸ್ ಮಾಡ್ಕೊಂಡಿಲ್ಲ ಮಾಡ್ಕೋಬೋದು. ಆನ್ಲೈನಲ್ಲೂ ಕೂಡ ವ್ಯವಸ್ಥೆ ಇದೆ. ಸೊ ಮುಂಚಿನ ವಿಡಿಯೋನ ನೋಡಿ, ಅದರಲ್ಲೆಲ್ಲ ಸಂಪೂರ್ಣ ಮಾಹಿತಿ ಇದೆ. ಇದು ಯಾಕೆ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಜೊತೆಗೆ ನೀವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಈ ಅಪ್ಡೇಟನ್ನು ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.